ಸರ್ಕಾರಕ್ಕೆ ಛೀಮಾರಿಯನ್ನ ಹಾಕಿದ ಹೈಕೋರ್ಟ್. ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದು ಹೈಕೋರ್ಟ್. ಕಾಲ್ತುಳಿತದ ಬಗ್ಗೆ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟ ಡಿಸಿ. ನಮಸ್ಕಾರ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ 18 ವರ್ಷಗಳ ಕನಸು ನನಸಾದ ಹಿನ್ನೆಲೆ ಬೆಂಗಳೂರಿನಲ್ಲಿ ಸಂಭ್ರಮಾಚರಣೆಯನ್ನು ಆಯೋಜನೆ ಮಾಡಲಾಗಿತ್ತು. ಈ ಸಂಭ್ರಮ ಆಚರಣೆಯಲ್ಲಿ ಭಾಗಿಯಾಗೋದಕ್ಕೆ ಲಕ್ಷಾಂತರ ಜನರು ಭಾಗವಹಿಸಿದರು. ಈ ವೇಳೆ ಕಾಲ್ತುಳಿತ ಉಂಟಾಗಿ 11 ಜನ RCB ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ. ಈ ಸಂಭ್ರಮಾಚರಣೆಯ ವೇಳೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳದೆ ಸರ್ಕಾರ ನಿರ್ಲಕ್ಷ್ಯವನ್ನ ತೋರಿದೆ. ಸಂಭ್ರಮ ನಡಿಬೇಕಾಗಿದ್ದ ಜಾಗದಲ್ಲಿ ಸದ್ಯ ಸೂತಕ ತುಂಬಿದೆ. ಈ ದುರ್ಘಟನೆಯಲ್ಲಿ ಅನೇಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇವರಲ್ಲಿ ಕೆಲವರ ಸ್ಥಿತಿ ತುಂಬಾನೇ ಚಿಂತಾಜನಕ ಆಗಿದೆ. ತನ್ನ ನೆಚ್ಚಿನ ತಂಡ 18 ವರ್ಷಗಳ ಬಳಿಕ ಟ್ರೋಫಿ ಗೆದ್ದಿದ್ದನ್ನ ಕಣ್ತುಂಬಿಕೊಡೋದಕ್ಕೆ ಕ್ರೀಡಾಂಗಣದ ಬಳಿ ಬಂದವರಿಗೆ ನರಕ ಸದೃಶ ಆಗಿದೆ. ಒಂದೆಡೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರಗೆ ಅಭಿಮಾನಿಗಳ ಸಾವು ನೋವುಗಳಿಂದ ನರಳ್ತಾ ಇದ್ರು. ಇನ್ನೊಂದೆಡೆ ಕ್ರೀಡಾಂಗಣದ ಒಳಗಡೆ RCB ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಈ ಸಾವು ನೋವಿನ ನಡುವೆಯೂ ಫ್ರಾಂಚೈಸಿಯ ಈ ನಡೆಗೆ ಎಲ್ಲೆಡೆ ಕೂಡ ಆಕ್ರೋಶ ವ್ಯಕ್ತ ಆಗಿತ್ತು. ಅಲ್ಲದೆ ಈ ಘಟನೆ ನಡೆದು ಗಂಟೆಗಳೇ ಕಳೆದು ಹೋದ್ರೂ ಫ್ರಾಂಚೈಸಿ ಕಡೆಯಿಂದ ಒಂದೇ ಒಂದು ಸಂತಾಪ ಸೂಚನೆ ಇಲ್ಲದೆ ಇರೋದು ಕೂಡ ಅಭಿಮಾನಿಗಳನ್ನ ಇನ್ನಷ್ಟು ಕೆರಳಿಸಿತ್ತು. ಈ ನೋವಿನ ನಡುವೆಯೂ RCB ಫ್ರಾಂಚೈಸಿ ಸ್ಟೇಡಿಯಂ ಒಳಗಡೆ 15 ನಿಮಿಷಗಳ ಕಾರ್ಯಕ್ರಮವನ್ನು ನಡೆಸಿದೆ. ಇನ್ನು ಈ ದುರ್ಘಟನೆ ಸಂಬಂಧಿಸಿದಂತೆ ಕರ್ನಾಟಕ ಹೈಕೋರ್ಟ್ ಸ್ವಯಂ ಪ್ರೇರಿತವಾಗಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ದಾಖಲು ಮಾಡಿಕೊಂಡಿದೆ. ಈ ಘಟನೆಯ ಬಗ್ಗೆ ವರದಿಯನ್ನು ಸಲ್ಲಿಸೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಹಂಗಾಮಿ CJ ಕಾಮೇಶ್ವರ ರಾವ್, ನ್ಯಾಯಮೂರ್ತಿ ಜೋಶಿ ಪೀಠ ಸೂಚನೆಯನ್ನು ನೀಡಿದೆ. ಜೂನ್ 5ರಂದು ನಡೆದ ವಿಚಾರಣೆಯಲ್ಲಿ ಹೈಕೋರ್ಟ್ ಸರ್ಕಾರಕ್ಕೆ 4 ಪ್ರಶ್ನೆಗಳನ್ನು ಕೇಳಿದೆ. ಮೊದಲನೇದಾಗಿ, ಯಾಕೆ 2 ಕಾರ್ಯಕ್ರಮ ಆಯೋಜನೆಯನ್ನು ಮಾಡಲಾಗಿತ್ತು? ಇನ್ನು 2ನೇ ಕ್ವಶನ್, ಸರ್ಕಾರದಿಂದ ಸ್ಟೇಡಿಯಂ ಬಳಿ ಏನು ಕ್ರಮವನ್ನು ಕೈಗೊಳ್ಳಲಾಗಿತ್ತು? ಹಾಗೆಯೇ 3ನೇ ಪ್ರಶ್ನೆ, ಜನರ ನಿಯಂತ್ರಣಕ್ಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿತ್ತು? 4ನೇ ಪ್ರಶ್ನೆ, ಆಟಗಾರರು ಯಾವ ದೇಶಕ್ಕಾಗಿ ಆಡಿದ್ರು ಅಂತ ಸನ್ಮಾನ ಮಾಡಿದ್ದು? ಇನ್ನು ವಾದ ಪ್ರತಿವಾದವನ್ನು ಆಲಿಸಿದ ಕೋರ್ಟ್ ವಿಚಾರಣೆಯನ್ನು ಜೂನ್ 10ಕ್ಕೆ ಮುಂದೂಡಿ ಆದೇಶವನ್ನು ನೀಡಿದೆ. ಈ ಘಟನೆಯ ಹಿನ್ನೆಲೆ ರಾಜ್ಯ ಸರ್ಕಾರ ನ್ಯಾಯಾಂಗ ತನಿಖೆಗೆ ಆದೇಶವನ್ನ ನೀಡಿತು. ಇದರ ಬೆನ್ನಲ್ಲೇ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಹಾಗೂ ದಂಡಾಧಿಕಾರಿಯಾಗಿರೋ G. ಜಗದೀಶ್ ಅವರು ತನಿಖೆಯನ್ನ ಶುರು ಮಾಡಿದ್ದಾರೆ. ಗುರುವಾರ ಮಧ್ಯಾಹ್ನ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಆಗಮಿಸಿದ ಜಗದೀಶ್ ಅವರು ಘಟನಾ ಸ್ಥಳವನ್ನ ಪರಿಶೀಲನೆ ನಡೆಸಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಭೇಟಿ ನೀಡಿದ ಅವರು ಕಾಲ್ತುಳಿತ ಹೇಗಾಯಿತು, ಇದಕ್ಕೆ ಕಾರಣಗಳೇನು, ಘಟನೆಯ ನಂತರದ ಬೆಳವಣಿಗೆಗಳೇನು ಅನ್ನೋ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಬಳಿಕ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಜಿಲ್ಲಾಧಿಕಾರಿ ಜಗದೀಶ್ ಅವರು, ಮೊದಲು ಕಾಲ್ತುಳಿತ ಸಂಭವಿಸಿದ ಸ್ಥಳವನ್ನ ಪರಿಶೀಲನೆ ಮಾಡಿದ್ದೇನೆ. ಕ್ರೀಡಾಂಗಣ ಹಾಗೂ ಸುತ್ತಲಿನ CCTV ಕ್ಯಾಮೆರಾ, ವಿಡಿಯೋ ದೃಶ್ಯಗಳು ಹಾಗೂ ಮಾಧ್ಯಮಗಳ ವರದಿಯ ಕ್ಲಿಪ್ಗಳನ್ನ ವಿಶ್ಲೇಷಣೆ ಮಾಡ್ತೀವಿ. ಮೊದಲಿಗೆ ಮೃತರು ಹಾಗೂ ಗಾಯಾಳುಗಳ ಕುಟುಂಬದವರಿಗೆ ನೋಟಿಸನ್ನು ನೀಡಿ ಹೇಳಿಕೆಯನ್ನು ಪಡಿತೀವಿ. ಆ ಬಳಿಕ ಘಟನೆಗೆ ಸಾಕ್ಷಿಯಾದ ಅಧಿಕಾರಿಗಳಿಂದ ಮಾಹಿತಿಯನ್ನು ಸಂಗ್ರಹ ಮಾಡಲಾಗುವುದು ಅಂತ ತಿಳಿಸಿದ್ದಾರೆ. ಕಾಲ್ತುಳಿತ ಘಟನೆಗೆ ಸಂಬಂಧಿಸಿ ಜೂನ್ 13ರಂದು ಬೆಳಗ್ಗೆ 11ರಿಂದ 1:30ರವರೆಗೆ ಸಾರ್ವಜನಿಕರ ಅಭಿಪ್ರಾಯ ಕೇಳಲಾಗುವುದು. ಈ ಸಂಬಂಧ ಸಾರ್ವಜನಿಕ ತಿಳುವಳಿಕೆ ನೋಟಿಸನ್ನು ಹೊರಡಿಸಲಾಗಿದೆ. ಈ ಘಟನೆಯ ಕುರಿತು ಹೆಚ್ಚಿನ ಮಾಹಿತಿ, ದೂರು ನೀಡಲು ಇಚ್ಛಿಸುವವರು ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ನಿಗದಿಪಡಿಸಿದ ಅವಧಿಯಲ್ಲಿ ಹೇಳಿಕೆಯನ್ನು ದಾಖಲಿಸಬಹುದು ಅಂತ ಜಿಲ್ಲಾಧಿಕಾರಿ ಜಗದೀಶ್ ಅವರು ಹೇಳಿದ್ದಾರೆ. ಕಾಲ್ತುಳಿತ ದುರಂತದ ಪ್ರತ್ಯಕ್ಷದರ್ಶಿಗಳಾಗಿದ್ದ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ಪಟ್ಟಿಯನ್ನು ನೀಡುವಂತೆ ಪೊಲೀಸ್ ಇಲಾಖೆಗೆ ಸೂಚಿಸಲಾಗಿದೆ. ಈ ಪ್ರಕರಣದಲ್ಲಿ ನಿರ್ಲಕ್ಷ್ಯ ವಹಿಸಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಈ ಹಿನ್ನೆಲೆಯಲ್ಲಿ ನಗರ ಪೊಲೀಸ್ ಆಯುಕ್ತರಿಗೂ ತಿಳುವಳಿಕೆ ನೋಟಿಸ್ ಅನ್ನು ನೀಡಲಾಗಿದೆ. ಜೂನ್ 13ರಂದು ಮಧ್ಯಾಹ್ನ 3 ಗಂಟೆಗೆ ಪೊಲೀಸ್ ಆಯುಕ್ತರ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗುವುದು. ಇದಲ್ಲದೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಕಾರ್ಯದರ್ಶಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದ DNA ಇವೆಂಟ್ಸ್ ಹಾಗೂ ಇತರೆ ಇಲಾಖೆಗಳ ಅಧಿಕಾರಿಗಳಿಗೆ ನೋಟಿಸ್ ಅನ್ನ ನೀಡುತ್ತೀವಿ. ಜನದಟ್ಟಣೆ ಹೆಚ್ಚಾಗಿದ್ರೂ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನ ನೀಡದ BMRCL ಅಧಿಕಾರಿಗಳಿಗೂ ನೋಟಿಸ್ ಅನ್ನ ನೀಡಲಾಗುವುದು ಅಂತ ಜಗದೀಶ್ ಅವರು ತಿಳಿಸಿದ್ದಾರೆ. ಇನ್ನು ಈ ಘಟನೆಗೆ ಸಂಬಂಧಿಸಿ ಈ ಎಲ್ಲರ ಹೇಳಿಕೆ, ದಾಖಲೆಗಳ ಪರಿಶೀಲನೆ, CCTV ದೃಶ್ಯಗಳ ವಿಶ್ಲೇಷಣೆ ನಂತರ ಸರ್ಕಾರಕ್ಕೆ 15 ದಿನದಲ್ಲಿ ವರದಿಯನ್ನ ನೀಡಲಾಗುವುದು ಅಂತ ಹೇಳಿದ್ದಾರೆ. ಆತುರ, ಸರ್ಕಾರದ ಧಾವಂತ, ಅಭಿಮಾನಿಗಳ ಅತಿರೇಕದ ಸಂಭ್ರಮಕ್ಕೆ ಇದೀಗ 11 ಮಂದಿ ಬಲಿಯಾಗಿದ್ದಾರೆ. ಇನ್ನಾದರೂ ಕೂಡ ಸ್ಟಾರ್ಗಳು, ಸೆಲೆಬ್ರಿಟಿಗಳು, ಸರ್ಕಾರಗಳು ಹಾಗೂ ಸಂಬಂಧಿತ ಸಂಸ್ಥೆಗಳು ಎಚ್ಚೆತ್ತುಕೊಳ್ಳಿ. ಸಂಭ್ರಮಕ್ಕಿಂತ ಜೀವಗಳು ಮುಖ್ಯ ಅನ್ನೋದನ್ನ ಅರ್ಥಕೊಂಡು ಅತಿರೇಕ, ಆತುರಕ್ಕೆ ಬ್ರೇಕ್ ಬೀಳಲಿ. ಬುಧವಾರ ನಡೆದ ಅನಾಹುತದಲ್ಲಿ ತಪ್ಪಿತಸ್ಥರಿಗೆ ಖಂಡಿತವಾಗಿ ಶಿಕ್ಷೆ ಆಗಲಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.